ಸರ್ ಎಲ್ಲೋ ಒಂದು ಕಡೆ ನೀವು ಹೇಳ್ದದ್ದು ನಿಜ ಅನ್ನಿಸ್ತಾ ಅಂದರೆ ರಿಲೀಸ್ ಸಿನಿಮಾಗಳೇ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಯಾಕಂದರೆ ನೀವು ಒಂದಷ್ಟು ಸಿನಿಮಾಗಳು ರಿಲೀಸ್ ಮಾಡಿದ್ದೀರಿ, ನವಗ್ರಹ ಆಗಲಿ, ಈಗ ಈ ಸಿನಿಮಾ ಆಗಲಿ, ಹೋದ ಸರಿ ಬಂದಂಥ ಜಾಕಿ ಸಿನಿಮಾ ಆಗಲಿ, ಎಲ್ಲವೂ ಕೂಡ ಜನ ಎಲ್ಲೋ ಕಂಟೆಂಟನ್ನು ಮಿಸ್ ಮಾಡ್ಕೋತಿದ್ದಾರೆ, ನಮ್ಮದು ಅನ್ನೋ ಕಥೆಗಳು ಕಮ್ಮಿ ಆಗ್ತಿದೆ ಅಂತ ಇಂಡಸ್ಟ್ರಿಯಲ್ಲಿ. ಹೌದು, ನೀವು ಹೇಳಿದ್ದು ಕರೆಕ್ಟ್. ಈಗ ನೋಡಿ, ನವಗ್ರಹ ನಾನೇ ರಿಲೀಸ್ ಮಾಡಿದೆ ಸರ್. ನಾವು ದಿನಕರ್ ಸರು ನಾವಿಬ್ಬರು ತುಂಬ ಸ್ನೇಹಿತರು. ನಾವು ಮಾತಾಡಿಕೊಂಡೇ ಮಾಡಿದ್ದು ಅದನ್ನು ನಾವು. ಸರ್ ಆ ಸಿನಿಮಾನ ನಿಮ್ಗೆ ಅದು ಎಷ್ಟು ಎಕ್ಸ್ಟ್ರಾಡಿನರಿ ಹೋಯ್ತು ಗೊತ್ತಾ ಅದು ಸಿನಿಮಾ. ಅದು ನಿಮಗೆ ಅದು ಯಾವುದು ನವಗ್ರಹ ಇದು ಆ ಇದು ಸಾರಿ ಆ ಶೇರ್ ಬಂತಲ್ಲ, ಆ ಶೇರ್ ಇವತ್ತು ಹೊಸ ಸಿನಿಮಾಗಳು ಬರೋಲ್ಲ. ಹೊಸ ಸಿನಿಮಾಗಳು 10 ಸಿನಿಮಾ ಹಾಕಿದ್ರೆ ಆ ಕಲೆಕ್ಷನ್ ಬರೋಲ್ಲ ಸರ್. ನಿಮಗೆ ಹೆಂಗೆ ಬರುತ್ತೆ? ಜನಗಳಿಗೆ ಬೇಕು ನಿಮಗೆ ಚೆನ್ನಾಗಿರೋದು ಮಾಡಿದ್ರೆ ನಮ್ಮಲ್ಲೂ ಆಗ್ತವೆ ಸರ್. ನಮ್ಮಲ್ಲೂ 25 ಕೋಟಿ ಆಗುತ್ತೆ, ನಮ್ಮಲ್ಲೂ 30 ಕೋಟಿ ಆಗುತ್ತೆ, ನಮ್ಮಲ್ಲೂ 50 ಕೋಟಿ ಆಗುತ್ತೆ. ಇದೆಲ್ಲ ಏನು ಅಂದರೆ ನಿಧಾನಗತಿಯಾಗಿ ಆಗುತ್ತೆ. ನಿಮ್ಗೇನಂದರೆ ಅಲ್ಲಿ ಡ್ರಾಗನ್ 100 ಕೋಟಿ ಆಯಿತು, ಇಲ್ಲಿ ಯಾವುದೋ 50 ಕೋಟಿ ಆಯಿತು, ಇಲ್ಲಿ ಯಾವುದೋ 10 ಕೋಟಿ ಆಯಿತು. ನೀವು ಬರೀ ಅದೊಂದು ಹೇಳ್ತೀರಿ. ಹಂಗಾರೆ ನೀವು ತಮಿಳಲ್ಲಿ ಬರೀ ಒಂದೇ ಡ್ರಾಗನ್ನ, ಅಲ್ಲೂ ಕೂಡ 8 ಸಿನಿಮಾ ರಿಲೀಸ್ ಆಗುತ್ತೆ, ಅಲ್ಲೂ 7 ಸಿನಿಮಾ ಅಲ್ಲೂ ಕೂಡ ಹೋಗಿರಲ್ಲ. ತೆಲುಗಲ್ಲಿ 10 ಸಿನಿಮಾ ರಿಲೀಸ್ ಆಯ್ತದೆ, ಅಲ್ಲೂ 9 ಸಿನಿಮಾ ಹೋಗಿರಲ್ಲ. ನಮಗೇನು ಕಾಣೋದು, ಯಾವುದು ಚೆನ್ನಾಗಿ ಹೋಯ್ತು ಅದೊಂದೇ ಕಾಣೋದು. ಅವ್ರಿಗೇನೋ ಇಲ್ಲಿ ಕರ್ನಾಟಕದಲ್ಲಿ ಯಾವುದೋ ಈಗ 22 ಅಲ್ಲಿ ನಮ್ಮಲ್ಲಿ 4 ಸಿನಿಮಾ ಚೆನ್ನಾಗಿ ಹೋಯ್ತು. ಬೇರೆ ಎಲ್ಲ ಔಟ್ಸೈಡಲ್ಲೆಲ್ಲ ಏನದು ಕನ್ನಡ ಚಿತ್ರರಂಗ ಇವತ್ತು ಯಾವುದೋ ಲೆವೆಲ್ಗಿದೆ. ಕಾಂತಾರ ಹೋಯ್ತು, KGF ಹೋಯ್ತು, ಅದ್ಯಾವುದೋ ಹೋಯ್ತು ಅಂತಾರೆ. ಅಷ್ಟೇ ಸಿನಿಮಾ ನಂಗೆ ರಿಲೀಸ್ ಆಗಿದ್ದು. ಎಲ್ಲ ಸ್ಟೇಟಲ್ಲೂ ಇದೆ ಸರ್. ಏನು ಅಂದರೆ ಯಾರು ಹೇಳ್ಕೊಳ್ಳಲ್ಲ ಅಷ್ಟೇ. ಎಲ್ಲ ಸ್ಟೇಟಲ್ಲೂ ಸಿನಿಮಾಗಳು ವಾಶ್ ಔಟ್ ಆಗಿ ಇದ್ದು. ಇವತ್ತು ತೆಲುಗು ಇಂಡಸ್ಟ್ರಿಗಳು ಅಲ್ಲೂ ರೇಟ್ಸ್ಗಳು ಆಗ್ತಾಯಿಲ್ಲ, TV ರೇಟ್ಸು. ಅಲ್ಲೂ ಕೂಡ ಹಿಂದಿಲೂ ರೇಟ್ಸ್ ಆಗ್ತಿಲ್ಲ. ಇವತ್ತು ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಇವತ್ತು PVR ಮಲ್ಟಿಪ್ಲೆಕ್ಸ್ಗಳು ಎಷ್ಟೊಂದು ಕ್ಲೋಸ್ ಮಾಡ್ತಾವ್ರೆ. ಈಗ ಇತ್ತೀಚೆಗೆ PVR ಇದರಲ್ಲಿ ಅದು ಹುಬ್ಳಿಲಿ ಒಂದು ಮಲ್ಟಿಪ್ಲೆಕ್ಸ್ ಕ್ಲೋಸ್ ಮಾಡಿ ಅದನ್ನು ಬೇರೆ ಥರ ಅದನ್ನು ಕನ್ವರ್ಟ್ ಮಾಡಿಕೊಂಡ್ರು. ಅವ್ರೇನಕ್ಕೆ ಲಾಭ ಬರೋಂಗಿದ್ರೆ ಅವ್ರೇನು ಕ್ಲೋಸ್ ಮಾಡ್ಕೋತಾರೆ? ಎಲ್ಲ ಸ್ಟೇಟಲ್ಲೂ ಪ್ರಾಬ್ಲಮ್ ಇದೆ. ಅವ್ರಿಗೇನಂದರೆ ಆ ಪ್ರಾಬ್ಲಮ್ಗಳಲ್ಲಿ ನಿಮಗೆ ವಿಡ್ತ್ ಬೇರೆ ಅಷ್ಟೇ. ಒಬ್ರದ್ದು ಕಡಿಮೆ ತೊಂದರೆ, ಇನ್ನೊಬ್ರಿಗೆ ಜಾಸ್ತಿ ಲಾಸು, ಈ ಥರ ಅಷ್ಟೇ. ಈಗ ನಮಗೆ ಥಿಯೇಟ್ರುಗಳು 2 ತಿಂಗಳಿಂದ ನಮಗೆ ಲಾಸೆ. ಈಗ ಅದೇ ನಿಮಗೆ ಪ್ರೀವಿಯಸ್ ಇಯರ್ ಆಗಸ್ಟಿಂದ ಡಿಸೆಂಬರ್ವರೆಗೂ ಎಲ್ಲರಿಗೂ ಲಾಭ. ನಿಮ್ಗೆ ಅವಾಗ ಎಲ್ಲರೂ ಒಂದೇ ಸಲ 4 ತಿಂಗಳದೇ ಯಾಕೆ ಬರ್ತಾರೆ? ಈ 8 ತಿಂಗಳು ಯಾಕೆ ಬರ್ತಾಯಿಲ್ಲ? ಅದನ್ನು ಇವರೇನು ಅಂತಂದರೆ ಪ್ಲ್ಯಾನ್ ಮಾಡ್ಕೋಬೇಕು. ಅದನ್ನು ಈಗ ನಾವು ಹೇಳೋಷ್ಟು ದೊಡ್ಡವರಲ್ಲ. ಅದನ್ನು ಅವರವರೇ ಕೂತ್ಕೊಂಡು ಸಿನಿಮಾಗಳು ಈಗ ಹೀರೋಗಳಿಗೆ ಸರ್ ನಾವ್ಯಾರು ಹೇಳೋಕ್ಕಾಗಲ್ಲ ಸರ್. ಈಗ ನೀವಿವತ್ತು ನಾವು ಹೇಳೋದಲ್ಲ, ಅವರೇ ಅದನ್ನು ಅವ್ರ ಭಾವನೆಗಳ್ಗೆ ಅರ್ಥ ಮಾಡಿಕೊಂಡು ಇವತ್ತು ನಾವು ಎಲ್ಲಿಂದ ಹಿಂಗೆ ಬಂದಿದ್ದೀವಿ. ಇವತ್ತು ಇಂಡಸ್ಟ್ರಿ ಹಿಂಗಾಗಿದೆ. ಪೈರಸಿ ಥ್ರೂಔಟ್ ಇಂಡಿಯಾ ಪ್ರಾಬ್ಲಮ್ ಇದೆ ಪೈರಸಿ. ಯಾರೋ ಒಂದು ಇಂಡಸ್ಟ್ರಿಗೆ ನಮ್ಮ ಕನ್ನಡ ಬೇಡ ಸರ್ ಆಯಿತು. ನಮ್ಮ ಕನ್ನಡದಲ್ಲಿ ಯಾರೂ ಒಗ್ಗಟ್ಟಿಲ್ಲ, ಅದೇನೂ ಇಲ್ಲ ಅಂತ ನಾವೇ ಏನೋ ಒಂದು ನೆಗೆಟಿವ್ ಹೇಳ್ಕೊಳ್ಳೋಣ, ಬಂದಿಲ್ಲ ಅಂದ್ಕೊಳ್ಳಿ. ತೆಲುಗರು ಯಾರು ಪೈರಸಿ ವಿರುದ್ಧ ಹೋರಾಡಲ್ಲ. ತಮಿಳ್ನಾಡಲ್ಲಿ ಓಡಾಡಲ್ಲ, ಕೇರಳದಲ್ಲಿ ಓಡಾಡಲ್ಲ, ಬಾಂಬೆ ದೊಡ್ಡ ಇಂಡಸ್ಟ್ರಿ ಅದು ಓಡಾಡಲ್ಲ ಅಂದರೆ ಹೆಂಗೆ? ಬರೀ ಒಂದು ಯಾರೋ ಒಬ್ರು ಹಿಂಗೆ ಒಂದು ಮೈಕ್ ಹಿಡ್ದಾಗ ಹೇಳ್ಬಿಟ್ಟು ಸುಮ್ಮನಾಗೋದಲ್ಲ. ಅದಕ್ಕೆ ನೀವೇನು ಇನಿಷಿಯೇಟ್ ತೊಗೊಂಡಿದ್ದೀರಿ? ಇವತ್ತು ಪೈರಸಿ ತೆಗಿಲಿ ಎಲ್ಲ ಇಂಡಸ್ಟ್ರಿ. ಇವತ್ತು ನಮ್ಮದು ಇಂಡಸ್ಟ್ರಿ ಮಿನಿಮಮ್ 30 to 40% ಸಡನ್ನಾಗಿ ಇನ್ಕ್ರೀಸ್ ಆಗುತ್ತೆ. ನಿಮ್ಗೊಂದು ಕಂಟೆಂಟೇ ಸಿಗಲಿಲ್ಲ ಅಂತ ಅಂದಮೇಲೆ ನೀವೆಲ್ಲಿ ನೋಡ್ತೀರೋದನ್ನು? ಒಂದು ಆಥರೈಸ್ ಪ್ಲಾಟ್ಫಾರ್ಮಲ್ಲಿ ನೋಡಬೇಕು, ಇಲ್ಲ ಅಂತ ಥಿಯೇಟ್ರಲ್ಲಿ ನೋಡಬೇಕು. ನಿಮಗೆ ಅಷ್ಟೇ ಕ್ವಾಲಿಟಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಅಂತ ಅಂದಾಗ ಸರ್, ಇವತ್ತು ನಿಮಗೆ ಸಿನಿಮಾ ನೋಡೋರ ಸಂಖ್ಯೆ ತುಂಬ ಪ್ರತಿ ದಿನೇ ಜಾಸ್ತಿ ಆಗಿದೆ. ಬಟ್ ಏನು ಅಂದರೆ ನಮಗೆ ಅದು ಎಲ್ಲಿ ನೋಡ್ತಾವ್ರೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಹೊರತು. ನಿಮ್ಗೆ ಇವತ್ತು ಪೈರಸಿ ಅವೆಲ್ಲನೂ ನೀಟಾಗಿ ತೆಗೀತು ಅಂತಂದರೆ, ಅದಕ್ಕೊಂದು ಕಠಿಣ ಕಾನೂನು ಕ್ರಮ ತತ್ತು ಅಂತ ಅಂದರೆ ಇವತ್ತು ಸಿನಿಮಾ ವ್ಯಾಪಾರದ ಮುಂದೆ ಎಲ್ಲ ಬಿಸ್ನೆಸ್ಸು ನಿಲ್ಲೇ ನನಗನ್ಸೋ ಪ್ರಕಾರ. ಬಟ್ ಏನು ಅಂತ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟವಾಗಿದೆ ಸರ್. ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಸಾಕಷ್ಟು ಥಿಯೇಟರ್ಗಳು ನಿಮ್ಮ ಕಡೆಯಿಂದ ಇದೆ. ಸೊ ಎಲ್ಲರೂ ಹೇಳೋ ಥರ ಚಿತ್ರಮಂದಿರ ನಡೆಸೋದು ತುಂಬ ಕಷ್ಟ ಆಗಿದೆ ಸರ್ ಇಂಡಸ್ಟ್ರಿಯಲ್ಲಿ, ಯಾಕಂದರೆ ಸಾಕಷ್ಟು ಮುಚ್ಚೋಗ್ತಾ ಇದೆ ಸರ್. ಅದನ್ನು ಹೇಳಬೇಕು ಅಂದರೆ ಹೌದು ಅಂತ ನಾನು ಇವತ್ತಿಗೆ, ಏಕೆಂದರೆ ನಾವು ಇವತ್ತು ಮಾತಾಡ್ತಾ ಇರೋದು ಇವತ್ತದ್ದು ಹೇಳಬೇಕು ಅಂದರೆ ಬರೀ ಕಷ್ಟ ಅಲ್ಲ, ತುಂಬ ಕಷ್ಟ ಇವತ್ತು ಥಿಯೇಟ್ರುಗಳು ನಡೆಸೋದು. ಈಗ ನಮ್ಮ ಎಂಡವರಲ್ಲೂ ತುಂಬ ಥಿಯೇಟ್ರುಗಳಿದೆ, ನಮಗೂ ಎಲ್ಲ ಥಿಯೇಟ್ರು ಲಾಸಲ್ಲೇ ಇದೆ. ಲಾಭವೂ ಇತ್ತು, ಬರೀ ಲಾಸೇ ಇದ್ದರೆ ಯಾರೂ ಥಿಯೇಟ್ರ್ ಮಾಡಿಕೊಂಡು ಕೂತ್ಕೊಳ್ಳಲ್ಲ. ಹಂಗಿದ್ರೆ ಈಗ ಜನ ಕಮೆಂಟ್ ಆಗ್ತಾರೆ, ಲಾಸ್ ಇದ್ಮೇಲೆ ನೀನೇನಕ್ಕೆ ವ್ಯಾಪಾರ ಮಾಡ್ತಾಯಿದ್ದೆ, ಬಿಟ್ಟೋಗು ಅಂತಾರೆ. ಲಾಭವೂ ಇತ್ತು. ಈಗ ಸೇಮ್ ಎಲ್ಲ ಬಿಸ್ನೆಸ್ಸು ಹಿಂಗೇನೆ ಸರ್. ಈಗ ನೋಡಿ, ಈಗ ರಿಯಲ್ ಎಸ್ಟೇಟಲ್ಲಿ ಈಗ ಇದು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವುದೋ ಇದನ್ನು ಮಾಡ್ತಾಯಿಲ್ಲ, ಖಾತೆಗಳು ಮಾಡ್ತಾಯಿಲ್ಲ, ರಿಜಿಸ್ಟರ್ ಆಗ್ತಾಯಿಲ್ಲ. ಈಗ ರಿಯಲ್ ಎಸ್ಟೇಟರ್ಗೂ ಲಾಸು. ಹಂಗಲ್ಲ, ನಿಮ್ಗೆ ವ್ಯಾಪಾರ ಏನು ಅಂತಂದರೆ ಅದು ಲಾಸ್ ಯಾರಿಂದ ಆಗ್ತಾಯಿದೆ? ನಮ್ಮಲ್ಲಿ ಸಿನಿಮಾಗಳು ಬರ್ತಾಯಿಲ್ಲ, ಅದಕ್ಕೆ ಲಾಸ್ ಆಗ್ತಾಯಿದೆ. ಈಗ ಚಾವ ಅಂತ ಒಂದು ಸಿನಿಮಾ ಬಂತು, ನಾರ್ತ್ ಇಂಡಿಯೆಲ್ಲ ಎಕ್ಸ್ಟ್ರಾಡಿನರಿ ಹೋಯ್ತು. ಅದು ಎಲ್ಲ ಕಡೆ ಹೋಯ್ತು, ನಾನು ಹೇಳೋದು ಅಲ್ಲ ಅವ್ರಿಗೆಲ್ಲ ಲಾಭನೇ ಅಲ್ಲ. ಈಗ ತಮಿಳ್ನಾಡು ಡ್ರ್ಯಾಗನ್ ಸಖತ್ತಾಗಿ ಹೋಯ್ತು, ಅವ್ರಿಗೆ ಲಾಭ ಅಲ್ಲ. ಈಗ ನಮ್ಮಲ್ಲಿ ಯಾವುದೋ ಒಂದು ಸಿನಿಮಾ ಈಗ ಅಪ್ಪು ಸಿನಿಮಾ, ಈಗ ಯಾವುದೋ ಒಂದು ಎಕ್ಸಾಂಪಲ್, ಈಗ ಯಾವುದೋ ಒಂದು ಥಿಯೇಟ್ರಿಗೆ ಸಖತ್ತಾಗಿರ್ತದೆ. ಈಗ ಆ ಥಿಯೇಟ್ರ್ ಲಾಭನೇ ತಾನೆ. ಈಗ ಅದೇ ಅಪ್ಪು ಸಿನಿಮಾ ಕೆಲವೊಂದು ಥಿಯೇಟ್ರಲ್ಲಿ ಹಾಕಿರೋಕ್ಕಾಗಿಲ್ಲ. ಈಗ ಒಂದು ಊರಲ್ಲಿ 3 ಥಿಯೇಟ್ರ್ ಇದ್ದರೆ ಒಂದು ಕಡೆ ಹಾಕಿರ್ತೀವಿ, 2 ಕಡೆ ಹಾಕಿರೋಕ್ಕಾಗಿಲ್ಲ. ಹಂಗಾರೆ ಅವು 2 ಥಿಯೇಟ್ರ್ ಲಾಸೇ ಅಲ್ವಾ? ಅದೇ ಈಗ ಇನ್ನೊಂದು 2-3 ಸಿನಿಮಾ ರಿಲೀಸ್ ಆಗಿದ್ದರೆ ಅವು 2 ಥಿಯೇಟ್ರಿಗೂ ಸಿನಿಮಾ ಸಿಕ್ಕಿರೋದು.
ಅವಾಗ ಏನಾಗುತ್ತೆ ಓವರಾಲ್ ನಿಮಗೆ ಸರಿದೂಗಿಸ್ಬೇಕು ನಿಮಗೆ. ಈಗ ನಮಗಂತೂ ಈ ವರ್ಷದಲ್ಲಿ ಜನವರಿಯಿಂದ ಲೆಕ್ಕ ಹಾಕೊಂಡ್ರೆ ಲಾಸ್ ಅಂದರೆ ಯೂಸ್ ಲಾಸ್ ನಿಮಗೆ. ಬಟ್ ಏನು ಅಂತ ಅಂದರೆ ಸಿನಿಮಾ ಬಂದರೆ ಈ ಲಾಸ್ನೆಲ್ಲ ಕವರ್ ಮಾಡ್ಬೋದು. ಬಟ್ ಏನು ಅಂತಂದರೆ ಸಿನಿಮಾಗಳು ಬರಬೇಕು. ನಾನು ಈಗಲೂ ಹೇಳೋದಷ್ಟೇ, ಸಿನಿಮಾಗಳು ಮಾಡಿ. ನೀವೆಲ್ಲ ಒಂದು 3 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಿದ್ರೆ ನಿಮಗೆ ಈಗ ನೀವು ಪ್ರತಿದಿನ ನಿಮಗೆ ನನಗೆ ಏನೋ ಒಂದು ನಾರ್ಮಲ್ ಊಟ ಕೊಟ್ಟರು ಪ್ರತಿದಿನ ಕೊಟ್ಟರೆ ಎಲ್ಲರೂ ಬದುಕ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ನಾನು ಒಂದು ತಿಂಗಳಿಗೆ ಒಂದು ಸಲ ಬಂದ್ಬಿಟ್ಟು ನಿನ್ಗೆ ಏನು ಬೇಕೋ ಅದು ಊಟ ಮಾಡಿಸ್ತೀನಿ ಅಂತ ಅಂದರೆ ಅದು ನೋ ಯೂಸ್. ನಿಮ್ಗೆ 29 ದಿವಸ ನಿಮಗೆ ಅವನ್ನ ಹೊಟ್ಟೆ ತುಂಬಿಸ್ತಾನೆ, ನಿಮ್ಗೆ ಒಂದಿನ ಬಂದು ತುಂಬಿಸ್ತೀನಿ ಅಂದರೆ ಅರ್ಥ ಇಲ್ಲ ಅದು ಆ ರೀತಿ. ಅದಕ್ಕೆ ನಿಮಗೆ ಕಷ್ಟ ಇದೆ ಇವತ್ತಿಗೆ. ಬಟ್ ಏನು ಅಂದರೆ ಬಿಕಾಸ್ ನಿಮಗೆ ಕಂಟೆಂಟ್ ಕೊರತೆ ಅಂದರೆ ಸಿನಿಮಾಗಳೇ ಬರ್ತಿಲ್ಲ ಸರ್ ನಿಮಗೆ. ಈಗ ನಮ್ಮದು ಒಂದು ಕಡೆ 2 ಥಿಯೇಟ್ರ್ ಇದೆ. ಒಂದು ಥಿಯೇಟ್ರಲ್ಲಿ ಅಪ್ಪು ಹಾಕಿದ್ದೀವಿ, ಇನ್ನೊಂದು ಥಿಯೇಟ್ರ್ ಸಿನಿಮಾ ಇಲ್ಲ. ಈಗ ನಾನು ಯಾವ್ದು ಹಾಕೋದು? ಯಾವ್ದು ಹಾಕೋದು ಹೇಳಿ? ನನಗೆ ಯಾವುದು ತೋಚ್ತಾ ಇಲ್ಲ. ಸಿನಿಮಾಗಳು ರಿಲೀಸ್ ಆಯ್ತಾವೆ, ಯಾವ ಹಾಕಿದ್ರು ಒಂದು ಶೋ ನಡೆಯಲ್ಲ ಅನ್ನೋದು ನನಗೆ ಗೊತ್ತು. ಕ್ಲೋಸ್ ಮಾಡಬೇಕು ಥಿಯೇಟ್ರನ್ನ. ಅದು 100% ಲಾಸಿಗೆ ಬಂದೇ ಬರುತ್ತೆ. ಇದೇ ಲಾಸು. ಒಂದು ಸಿನಿಮಾ ಸರ್, ಈಗ ರಿಲೀಸ್ ಆಗಿರೋ ಸಿನಿಮಾಗಳು ಬರೀ ಆ ಪೋಸ್ಟ್ರ್ ದುಡ್ಡು ಬರಲ್ಲ ಸರ್. ಪೋಸ್ಟ್ರ್ ದುಡ್ಡುಗಳು ಬರಲ್ಲ. ಇವ್ರ ಖರ್ಚುಗಳು ಬಂದು ಲಾಸ್ ಆದರೆ ಬರೀ ಪ್ರೊಡ್ಯೂಸರ್ ಒಬ್ಬಂಗೆ ಲಾಸ್ ಆಗುತ್ತೆ. ಖರ್ಚುಗಳು ಎಷ್ಟು ಗೊತ್ತಾ? ಅವ್ರವ್ರ ಪೇಮೆಂಟ್ಗಳು, ಅವ್ರಿಗೆ ಎಕ್ಸ್ಟ್ರಾ ಖರ್ಚುಗಳು. ಆನ್ ಸ್ಕ್ರೀನಲ್ಲಿ ಏನು ಕಾಣುತ್ತಲ್ಲ ಖರ್ಚು, ಈಗ 1 ಕೋಟಿ, ಈಗ ಒಂದು 10 ಕೋಟಿ ರೂಪಾಯಿ ಸಿನಿಮಾ ಅಂತ ಅಂದ್ಕೊಳ್ಳಿ. 10 ಕೋಟಿ ರೂಪಾಯಲ್ಲಿ ನಿಮಗೆ ಸ್ಕ್ರೀನಿಗೆ ಕಾಣೋದೇ ಖರ್ಚು ಇವತ್ತು 4ರಿಂದ 4.25 ಕೋಟಿ ಅಷ್ಟೇ. ಇನ್ನು 5.25 ಕೋಟಿ ಎಲ್ಲೋಗುತ್ತೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಸುಮ್ಮನೆ ಅದು ಎಲ್ಲೂ ಕಾಣಲ್ಲ. ಅದು ಸುಮ್ಮನೆ ಇವ್ರದ್ದೇನೋ ಒಂದು ದೊಡ್ಡಸ್ತಿಗೆ, ಇವ್ರೇನೋ ಒಂದು ಸಿನಿಮಾಗಳನ್ನ ಮಾಡೋ ರೀತಿಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಬಜೆಟ್ ಎಲ್ಲ ರೈಸ್ ಮಾಡಿಕೊಂಡು ನಿಮ್ಗೆ ಇವತ್ತು ಹಿಂಗೆ ಮಾಡ್ತಾ ಇರೋದು. ಇವತ್ತು ಒಳ್ಳೆ ಕರೆಕ್ಟಾಗಿ ಕ್ವಾಲಿಟಿ ಮಾಡಿ ಇದು ಮಾಡಿದ್ರೆ ಇವತ್ತು ನಮ್ಮ ಇಂಡಸ್ಟ್ರಿ ನಂಬರ್ 1.